ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಪೇರೆಂಟಿಂಗ್. ಇವತ್ತು ನಾನು ಏನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪಾಸಿಫೈಯರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪಾಸಿಫೈಯರು ನಾನು ಕೂಡ ನನ್ನ ಮಗುಗೆ ಪಾಸಿಫೈಯರ್ನ ಯೂಸ್ ಮಾಡ್ತೀನಿ. ಪಾಸಿಫೈಯರು ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಆಲ್ವೇಸ್ ಕ್ಲೀನಾಗಿರಬೇಕು, ಸ್ಟೆರಿಲೈಸ್ ಮಾಡ್ತಾ ಇರಬೇಕು ಪಾಸಿಫೈಯನ್ನು. ಮತ್ತು ಸೇಫಾಗಿ ಎತ್ತಿಡಬೇಕು. ಬಾಯಲ್ಲಿ ಇಟ್ಬಿಟ್ಟು ಮತ್ತು ಕೆಳಗೆ ಬಿದ್ದೋದ್ರೆ ಎಲ್ಲಂದ್ರಲ್ಲೇ ಇಟ್ಬಿಟ್ರೆ ಮಗುಗೆ ಲೂಸ್ ಮೋಷನ್ಸ್ ಆಗೋದು, ಆ ಥರ ಇನ್ಫೆಕ್ಷನ್ಸ್ ಆಗೋದೆಲ್ಲ ಆಗುತ್ತೆ. ಸೊ ಯಾವಾಗೂ ಕ್ಲೀನ್ ಮಾಡ್ತಾ ಇರಬೇಕು. ಸ್ಟೆರಿಲೈಸ್ ಅಟ್ಲೀಸ್ಟ್ 2 to 3 times ಮಾಡಬೇಕು. ಮತ್ತು ಸೇಫಾಗಿ ಎತ್ತಿಡಬೇಕು. ಎಲ್ಲಿ ಬಿಟ್ಟರೆ ಅಲ್ಲಿ ಬಿಡೋದಿಲ್ಲ. ಸೊ ಪಾಸಿಫೈಯರ್ ಅಂದರೆ ಇದು. ಪಾಸಿಫೈಯರು 6 months ಆದಮೇಲೆ ನಾವು ಯೂಸ್ ಮಾಡ್ಬೋದಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಕೂಡ ನನ್ನ ಮಗುಗೆ ಯೂಸ್ ಮಾಡ್ತಿರೋದ್ರಿಂದ ನನ್ನ ಮಗುಗೂ 5th month ರನ್ನಿಂಗು, ಈಗ 6th month ಬಿಡುತ್ತೆ ಇನ್ನು ಒಂದು 15 daysಗೆ. ಸೊ ಏನಪ್ಪ ಅಂದರೆ ಪಾಸಿಫೈಯರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಕಾಮ್ ಡೌನ್ ಆಗೋಕ್ಕೆ, ಬೇಬಿ ಸೆಲ್ಫ್ ಸೂತಿಂಗ್ ಕಾಮ್ ಡೌನ್ ಆಗೋಕ್ಕೆ, ಅಳ್ತಿದ್ರೆ ಬೇಬಿ ರಿಲ್ಯಾಕ್ಸ್ ಆಗೋಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಚೆನ್ನಾಗಿ ನಿದ್ದೆ ಮಾಡುತ್ತೆ ಬೇಬಿ. ನಾನು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಸರ್ಚ್ ಮಾಡಿರೋದು ಎಲ್ಲ ಸೇರಿ ಹೇಳ್ತಿದ್ದೀನಿ. ಚೆನ್ನಾಗಿ ನಿದ್ದೆ ಮಾಡುತ್ತೆ ಮತ್ತು ಕಾಮ್ ಡೌನ್ ಆಗುತ್ತೆ ಅಳ್ತಿದ್ರೆ ಬೇಬಿ. ಸೊ ಪಾಸಿಫೈಯರ್ನ ಅವಾಗ ಯೂಸ್ ಮಾಡಬೇಕು ನಾವು. ಬಟ್ ಪಾಸಿಫೈಯರು ನಾವು ಫೀಡಿಂಗಿಗೆ ಆಲ್ಟರ್ನೇಟಿವ್ ಆಗಿ ಖಂಡಿತ ಯೂಸ್ ಮಾಡಬಾರ್ದು. ಅದು ಪ್ರಾಬ್ಲಮ್ ಆಗುತ್ತೆ. ಇಡೀ ದಿನದಲ್ಲಿ ಮ್ಯಾಕ್ಸಿಮಮ್ ಪಾಸಿಫೈಯರ್ ಯೂಸ್ ಮಾಡೋದು, ಆ ಥರ ಎಲ್ಲ ಮಾಡಲೇಬೇಡಿ. ಫುಲ್ ಪ್ರಾಬ್ಲಮ್ ಆಗುತ್ತೆ. ಅದು ಆ್ಯಕ್ಚುಲಿ 6 months ಆದಮೇಲೆ ಯೂಸ್ ಮಾಡಿದ್ರೆ ಇಯರ್ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಸ್ಪೀಚ್ ಡಿಲೇ, ಮಾತು ಸ್ವಲ್ಪ ಲೇಟಾಗಿ ಬರುತ್ತೆ. ಮತ್ತು ಟೀತ್ ಅಲೈನ್ಮೆಂಟ್ ಎಲ್ಲ ಮಿಸ್ ಆಗುತ್ತೆ. ಮತ್ತು ಮಗು ಅದ್ರ ಮೇಲೇ ಪಾಸಿಫೈಯರ್ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ. ಸೊ ಯಾವಾಗ ಬೇಕೋ ಆವಾಗ ಡ್ಯೂರಿಂಗ್ ಬೆಡ್ ಟೈಮಲ್ಲಿ ಮತ್ತು ಯಾವಾಗಾದರೂ ಜಾಸ್ತಿ ಹೊತ್ತಾಗಿ ಮಾತ್ರ ಪಾಸಿಫೈಯರ್ನ ಯೂಸ್ ಮಾಡಬೇಕು. ನಾನು ಕೂಡ ಡೇ ಟೈಮಲ್ಲಂತೂ ನಾನು ಯೂಸೇ ಮಾಡಲ್ಲ. ನೈಟ್ ಟೈಮು ಮಲಗೋವಾಗ ಮಾತ್ರ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನೀವು ಅಷ್ಟೇ ಪಾಸಿಫೈಯರ್ನ ಮಗು ಅಳ್ತಿದೆ ಅಂತ ಇಟ್ಬಿಡೋದಿಲ್ಲ. ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಇಯರ್ ಇನ್ಫೆಕ್ಷನ್ ಆಗುತ್ತೆ. ಸೊ ಎಲ್ಲಿಗಾದ್ರೂ ನಾವು ಟ್ರಾವೆಲ್ ಮಾಡಿದವಾಗ ಅವಶ್ಯಕತೆ ಇದ್ದಾಗ ಮಾಡ್ಕೋಬೇಕು. ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಕೂಡ ಮಗು ಫುಲ್ ಜೋರಾಗಿ ಅಳುತ್ತಲ್ಲ, ಆವಾಗ ಯೂಸ್ ಮಾಡ್ಬೋದು. ಬಟ್ ಆಲ್ವೇಸ್ ಕ್ಲೀನ್, ಸ್ಟೆರಿಲೈಸ್ ಆ್ಯಂಡ್ ಯೂಸ್. ಸೊ 1 ವರ್ಷ ಆಗೋಷ್ಟರಲ್ಲಿ ನಾವು ಫುಲ್ ಕಡಿಮೆ ಮಾಡ್ತಾ ಬರಬೇಕು ಯೂಸ್ ಮಾಡೋದು ಪಾಸಿಫೈಯರ್ನ. 2 to 3 yearsಗೆ ಫುಲ್ ಸ್ಟಾಪ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅದರ ಮೇಲೇ ಡಿಪೆಂಡೆನ್ಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ಗೆ. ನಾನು ಈ ಥರದ್ದೇ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಸ್ವಲ್ಪ ವೀಡಿಯೋಸ್ ಕಮ್ಮಿ ಹಾಕ್ತಿದ್ದೀನಿ. ನಾನು ಇನ್ನು ಮುಂದೆ ವೀಡಿಯೋಸ್ನ ಹಾಕ್ತಿರ್ತೀನಿ. ಸ್ವಲ್ಪ ಬ್ಯುಸಿ, ನಾನು ಕೂಡ ನ್ಯೂ ಮಾಮ್ ಆಗಿರೋದ್ರಿಂದ. ನ್ಯೂ ಮಾಮ್ ಎಲ್ಲ 5th month ಆಗಿದೆ, ಬಟ್ ಫುಲ್ ಬ್ಯುಸಿ. ನನ್ನ ಮಗನೂ ಫುಲ್ ಜೋರಿದ್ದಾನೆ. ಸೊ ಇನ್ನು ಮುಂದೆ ನಾನು ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಥ್ಯಾಂಕ್ ಯು.